ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕಂಪ್ಲೀಟ್ ಡಿಫ್ರೆಂಟ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಫುಡ್ ಬ್ಲಾಗ್ ಅಂತೂ ಅಲ್ವೇ ಅಲ್ಲ, ಇವನ್ನೇನಂತಾರೆ ಟ್ರಾವೆಲ್ ಬ್ಲಾಗು, ಚಾಲೆಂಜಿಂಗ್ ಬ್ಲಾಗ್ ಅದೆಲ್ಲ ಇಲ್ವೇ ಇಲ್ಲ. ಸೊ ಇದು ಕಂಪ್ಲೀಟ್ ಡಿಫ್ರೆಂಟ್ ವ್ಲಾಗು, ಎಕ್ಸ್ಪೆಕ್ಟ್ ಮಾಡದಿರೋ ಥರ ವ್ಲಾಗ್ ಇದು. ಏನಂದ್ರೆ ಆ್ಯಕ್ಚುಲಿ ಇವಾಗ ಎಲ್ಲರ ಆಫೀಸಲ್ಲಿ ಏನಂತಾರೆ ರಿಲೇಟೆಡ್ ಟು ಮೈ ಆಫೀಸ್ ನಾನು ಈ ವ್ಲಾಗ್ ಮಾಡ್ತಿರೋದು. ಸೊ ಏನಂದ್ರೆ ಲೈಕ್ ಎಲ್ಲರ ಕಂಪ್ನಿಯಲ್ಲಿ ಇವಾಗ ಸೀಕ್ರೆಟ್ಸ್ ಅಂತ ಅದು ಇದು ಅಂತ ಲೈಕ್ ಒಂಥರ ಏನೋ ಒಂದು ಎಂಟರ್ಟೈನ್ಗೆ ಮಾಡ್ತಾ ಇರ್ತಾರೆ ಎಲ್ಲ ಕಂಪ್ನೀಸಲ್ಲೂ. ಬಟ್ ನಮ್ಮ ಕಂಪ್ನಿಯಲ್ಲಿ ವರ್ಕ್ ಫ್ರಮ್ ಇರೋದ್ರಿಂದ ಸೊ ಅದೆಲ್ಲ ಏನೂ ಇಲ್ಲ. ಸೊ ವರ್ಕ್ ಫ್ರಮ್ ಇರೋದ್ರಿಂದ ಒಂದು ಕಾಂಟೆಸ್ಟ್ ನಡೆಸ್ತಾ ಇದ್ದಾರೆ, ಏನಂದ್ರೆ ಲೈಕ್ ಅಗ್ಲಿ ಸ್ವೆಟರ್ ಅಂತ. ಸೊ ಅಗ್ಲಿ ಸ್ವೆಟರ್ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಸೊ ಏನೇನು ಮಾಡಬೇಕು ಅದಕ್ಕೆ, ಇದ್ರ ಬಗ್ಗೆ ನೀವು ಕೇಳಿದ್ರೆ ಕಮೆಂಟ್ ಹಾಕಿ, ಕೇಳಿಲ್ಲ ಅಂದರೆ ಈ ವ್ಲಾಗ್ನ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಏನೇನು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ಬನ್ನಿ, ಇವಾಗ ಫಸ್ಟ್ ಕೆಲವೊಂದು ಐಟಮ್ಸ್ ಎಲ್ಲ ತರಬೇಕು, ಹೋಗಿ ಐಟಮ್ಸ್ ಎಲ್ಲ ತರೋಣ. ಸೊ ಬನ್ನಿ ಏನೇನೆಲ್ಲ ಡೆಕೋರೇಟ್ ಮಾಡಿ ನಾನು ಹೆಂಗೆ ಕಾಣಿಸ್ತೀನಿ ಇವತ್ತು ಅಗ್ಲಿ ಸ್ವೆಟರಲ್ಲಿ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಶಾಪಿಗೆ ಬಂದಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಮನೆಯಿಂದ ನಿಯರ್ ಬೈ ಇದೊಂದೇ ಶಾಪ್ ಇದ್ದಿದ್ದು. ಸೊ ಬೇರೆ ಕಡೆ ಎಲ್ಲ ನೋಡ್ಕೊಂಡು ಬಂದರೆ ಯಾವ ಶಾಪು ಸಿಕ್ಕಿಲ್ಲ. ಸೊ ಇದೊಂದು ಸಿಕ್ತು. ಬಟ್ ಏನಂದರೆ ಇಲ್ಲಿ ಎಕ್ಸ್ಪೆನ್ಸಿವ್ ಇದೆ, ತುಂಬ ಎಕ್ಸ್ಪೆನ್ಸಿವ್ ಇದೆ. ಬಟ್ ಎಲ್ಲ ಐಟಮ್ಸ್ ಇಲ್ಲೇ ಸಿಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ತೊಗೋತಾ ಇದ್ದೀನಿ ಎಲ್ಲ. ಸೊ ನೋಡೋಣ ಏನೇನು ಬೈ ಮಾಡ್ತೀನಿ, ನಿಮಗೆಲ್ಲ ಒಂದೇ ಸತಿ ತೋರಿಸ್ತೀನಿ ಏನೇನು ಬೈ ಮಾಡಿದ್ದೀನಿ ಅಂತ. ಸೊ ನೋಡಿ ಹೆಂಗಿದೆ. ಸೊ ಎಲ್ಲ ಐಟಮ್ಸ್ ತಂದಿದ್ದೀನಿ. ಇವಾಗ ಏನೇನು ಬೇಕು ಎಲ್ಲ, ಇವಾಗ ಏನೇನು ಮಾಡಬೇಕು ಅಂತಲೇ ಗೈಸ್. ಎಷ್ಟು ಎಕ್ಸ್ಪೆನ್ಸಿವ್ ಅಂದರೆ ಇದೆಲ್ಲ ತುಂಬ ಎಕ್ಸ್ಪೆನ್ಸಿವು. ಇದು ನೋಡಿ ಎಷ್ಟು ಕ್ಯೂಟ್ ಆಗೈತೆ. ಸೊ ಬನ್ನಿ ನೋಡೋಣ ಹೆಂಗೆ ಮಾಡೋದು, ನೆಕ್ಸ್ಟು ಯಾವ ಥರ ಹೆಂಗೆ ಡೆಕೋರೇಟ್ ಮಾಡ್ತೀನಿ ನನ್ನ ಸ್ವೆಟರ್ನ ಅಂತ ತೋರಿಸ್ತೀನಿ. ನೋಡಿರ್ತೀರ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಲಾಸ್ಟ್ ವ್ಲಾಗಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ರು ನನಗೆ ಅಂತ. ಸೊ ನಾನು ಇದನ್ನೇ ಸ್ವೆಟರ್ ತೊಗೊಂಡಿದ್ದೀನಿ. ಸೊ ಇದರಲ್ಲೇ ನಾನು ಡೆಕೋರೇಟ್ ಮಾಡೋಣ ಅಂತ. ಇದು ನೋಡಿ, ಇದು ಆ್ಯಕ್ಚುಲಿ ಗೊತ್ತಿಲ್ಲ ಸಾಲುತ್ತಾ ಇಲ್ವ, ಎರಡೇ ತೊಗೊಂಡಿದ್ದೀನಿ. ಇದೊಂದು, ಆಮೇಲೆ ಬಾಲ್ಸು ಗಿಫ್ಟ್ಸು ಲೈಕ್ ಕ್ರಿಸ್ಮಸ್ ಟ್ರೀಗೆ ಡೆಕೋರೇಟ್ ಮಾಡೋ ಥರ. ಆಮೇಲೆ ಒಂದು ಕ್ರಿಸ್ಮಸ್ ಹ್ಯಾಟ್. ಅಯ್ಯೋ ಇದಾಗೋದೇ ಇಲ್ವಾ, ಆಗುತ್ತೆ ಗೈಸ್. ಸೊ ಆಮೇಲೆ ಲೈಟಿಂಗ್ಸ್ ತೊಗೊಂಡಿದ್ದೀನಿ ಗೈಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ನಾನು ನೋಡೋಕ್ಕೆ. ಬಟ್ ಇದನ್ನು ತೋರಿಸ್ತೀನಿ ನೋಡಿ ಹೆಂಗೆ ಚೆನ್ನಾಗಿತ್ತಾ. ಇವಾಗ ನೆಕ್ಸ್ಟು ಹೆಂಗೆ ಡೆಕೋರೇಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಇವತ್ತಿದು ಯೂಸ್ ಆಯಿತು ಅನಿಸುತ್ತೆ. ನಮ್ಮ ಡ್ಯಾಡಿ ಇವತ್ತು ಬೈ ಮಾಡಿದ್ದಕ್ಕೆ ನಾನು ಹಾಕೇ ಇಲ್ಲ ಇದನ್ನು. ಇವತ್ತಿದನ್ನು ಯೂಟಿಲೈಸ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ಸೊ ನಾನಂತೂ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಟ್ರೈ ಮಾಡ್ತಿರೋದು. ಮುಂಚೆ ಲೈಕ್ ನಾವೆಲ್ಲ ಆಫೀಸ್ಗೆ ಹೋಗೋ ಟೈಮಲ್ಲೆಲ್ಲ ಸೀಕ್ರೆಟ್ಸ್ ಅಂತ, ಇವಾಗೆಲ್ಲ ವರ್ಕ್ ಫ್ರಮ್ ಇರೋದ್ರಿಂದ ನೋಡಿ ಏನೇನೆಲ್ಲ ಮಾಡ್ತಾರೆ. ಎಷ್ಟು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಲ್ಲ. ನಿಮಗೆ ಯಾರ್ಯಾರಿಗೆ ವರ್ಕ್ ಫ್ರಮ್ ಹೋಮ್ ಇಷ್ಟ, ವರ್ಕ್ ಫ್ರಮ್ ಆಫೀಸ್ ಇಷ್ಟ ಅಂತ ಕಮೆಂಟ್ ಮಾಡಿ ಗೈಸ್. ಅಫ್ಕೋರ್ಸ್ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂತಿರಲ್ಲ. ಓಕೆ, ಸೊ ಫೈನಲಿ ಇದನ್ನು ಆಗಿದೆ ಗೈಸ್. ಇವಾಗ ಇದನ್ನು ಎತ್ಕೊಂಡಿದ್ದೀನಿ. ಹಿಂಗೆ ಅಂದರೆ ಇದನ್ನ ಹಿಂಗೆ ರೊಟೇಟ್ ಮಾಡಿ ಫುಲ್ಲು ರೊಟೇಟ್ ಮಾಡಿ ಇಲ್ಲಿ ಪಿನ್ನಿಂಗ್ ಮಾಡೋಣ. ಪಿನ್ಸ್ ಎತ್ಕೊಂಡಿದ್ದೇನೆ, ಇಂದ ಪಿನ್ನಿಂಗ್ ಮಾಡೋಣ. ಆ್ಯಕ್ಚುಲಿ ಇದು ಮುಂದ್ಗಡೆಯಿಂದ ಪಿನ್ ಮಾಡಿದ್ರು ಗೊತ್ತಾಗಲ್ಲ, ಯಾಕಂದರೆ ಫುಲ್ಲು ಕವರ್ ಆಗುತ್ತೆ. ಇವಾಗ ಇದನ್ನು ಹಿಂಗೆ ಮಾಡಿ ನೆಕ್ಸ್ಟ್ ಫೋಲ್ಡ್ ಮಾಡಿ ಹಿಂಗೆ ಹಾಕೋಣ. ಹಿಂಗಿರುತ್ತೆ ಅಂದರೆ ನೋಡಬೇಕು, ಗೊತ್ತಾಗುತ್ತೆ ಹಿಂಗೆ ಅಂತ. ನೋಡಿ ಇದು ಪಿನ್ ಮಾಡ್ತಾ ಇದ್ದೀನಿ ನೋಡಿ, ಕಾಣಿಸ್ತಿದ್ಯಾ? ಇವಾಗ ಮತ್ತೆ ಹಿಂಗೆ. ಆ್ಯಕ್ಚುಲಿ ಲಾಸ್ಟಲ್ಲಿ ಪಿನ್ನಿಂಗ್ ಹಾಕಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ. ಯಾವಾಗ ಚೆನ್ನಾಗಿ ಕಾಣಿಸ್ತಿದೆ. ಪಿನ್ನಿಗೆ ಖಾಲಿ ಆಗೋಯ್ತು. ಒಂದೇ ಒಂದು ತಂದಿದ್ದೆ ನಾನು. ಮತ್ತೆ ಹಿಂಗೆ ಹಾಕಿ ಮತ್ತೆ ನಾನು ಇದನ್ನು ಹಿಂಗೆ ಬಿಡೋಣ. ಸೊ ಇಲ್ಲಿ ಕಂಟಿನ್ಯೂ ಮಾಡೋಣ. ಇನ್ನೊಂದು ತೊಗೋತಾ ಇದ್ದೀನಿ, ಚೆನ್ನಾಗಿರುತ್ತೆ. ಇಲ್ಲಿಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನೋಡೋಣ.
ಸ್ವಲ್ಪ ದಪ್ಪ ಇರೋದು ತಗೊಳ್ಳೋದು, ಉದ್ದ ಇರೋದು. ಎರಡಿದೆ ಪಮ್ಮು. ಸ್ವೆಟರಾ? ಇಲ್ಲ ಪಮ್ಮು, ಯಾವುದು ಓಕೆ. ಚಿಕ್ಕದಾಗುತ್ತಲ್ವಾ? ನೋಡಿದೆ. ಫುಲ್ ಡಾರ್ಕ್ ಆಗುತ್ತೆ. ಅದಕ್ಕೆ ಇನ್ನು ಇದನ್ನೆಲ್ಲ ಮಾಡ್ತೀನಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಲೈಟಿಂಗ್ಸ್ ಎಲ್ಲ ತಂದಿದ್ದೀನಿ. ಇದು ಯಾವುದೋ ಬೇರೆದು ಹೆಂಗೆಂಗೋ ಐತೆ. ಪಿನ್ ಖಾಲಿ ಆಗಿತ್ತು, ಇನ್ನೊಂದು ಪಿನ್ ಸೆಟ್ ತೊಗೊಂಡಿದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಇನ್ನೊಂದು ಪಿನ್ ಹಾಕ್ಬಿಟ್ರೆ ತುಂಬ ಪೇಷನ್ಸಾಗಿ ಫೋಕಸ್ ಆಗಿ ಮಾಡಬೇಕಿದು. ಒಂಚೂರಿದ್ರೆ ಪಿನ್ನಿಂಗು ಇಲ್ಲ ಅದು ಬಿಚ್ಕೋತಾ ಇರುತ್ತೆ ಪದೇ ಪದೇ. ಸೊ ನೀಟಾಗಿ ಫೋಕಸ್ ಮಾಡಿ ನೀಟಾಗಿ ಪಿನ್ನಿಂಗ್ ಮಾಡಬೇಕು. ನೋಡಿ ತುಂಬ ಪಿನ್ಸ್ ಬೇಕು ಗೈಸ್ ಇದಕ್ಕೆ. ಎಷ್ಟು ಪಿನ್ಸ್ ಬೇಕು ಅಂದರೆ ಲೈಕ್ ಆಲ್ಮೋಸ್ಟ್ ಒಂದು 4 ಸೆಟ್ ತೊಗೊಂಡಿದ್ದೀನಿ ನಾನು ಪಿನ್ನು. ಇವಾಗ ಒಂಚೂರು ಗ್ಲೂ ಹಾಕ್ತಾಯಿದ್ದೀನಿ. ಸಮಥಿಂಗ್ ಕ್ರಿಯೇಟಿವ್ ಆಗಿರಲಿ ಅಂದ್ಬಿಟ್ಟು ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗೆ ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ. ಬಟ್ ಸ್ವಲ್ಪ ಟೈಮ್ ತೊಗೊಳ್ತಿದೆ ಇದಕ್ಕೆಲ್ಲ ಮಾಡೋಕ್ಕೆ. ನಾನು ಗ್ಲೂ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆ ಅಂದರೆ ಪಿನ್ಸು ಜಾಸ್ತಿ ಬೇಡ. ಸೊ ಗ್ಲೂ ಇದ್ರೆ ನೀಟಾಗಿ ಕೂರುತ್ತೆ ಅಂದ್ಬಿಟ್ಟು ನಾನು ಈ ಥರ ಗ್ಲೂ ಯೂಸ್ ಮಾಡಿ ಅಂಟಿಸ್ತಾ ಇದ್ದೀನಿ. ನೋಡಿ ನೀಟಾಗಿ ಕೂತೈತೆ ಅದು. ಪಿನ್ನಿಂಗ್ ಅಂದರೆ ಸ್ವಲ್ಪ ಸೈಡಲ್ಲಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾನು ಇವಾಗ ಗ್ಲೂ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಫೈನಲಿ ಹ್ಯಾಂಡ್ ಸೈಡೆಲ್ಲ ಆಗಿದೆ. ಸೊ ಇದು ಆಲ್ಮೋಸ್ಟ್ ಆಲ್ ಒಂದು 2.5 hour 3 hours ತಗೋತು ಗೈಸ್ ಆ್ಯಕ್ಚುಲಿ ಇದು ಕಂಪ್ಲೀಟಾಗಿ ಡೆಕೋರೇಟ್ ಮಾಡೋಕ್ಕೆ. ಸ್ವಲ್ಪ ಟೈಮ್ ತೊಗೊಳ್ತು ನನಗೆ. ಆ್ಯಕ್ಚುಲಿ ಶಾಪಿಂಗಲ್ಲೇ ಸ್ವಲ್ಪ ಟೈಮ್ ಹೋಯಿತು. ಸೊ ಇದನ್ನು ಮಾಡೋಕ್ಕೂ ಇನ್ನೂ ಟೈಮ್ ತೊಗೊಳ್ತಿದ್ದೆ. ಆಲ್ಮೋಸ್ಟ್ ವಿತಿನ್ ಲಾಗಿನಲ್ಲಿ ನಾನು ಇದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಒನ್ಸ್ ಲಾಗಿನ್ ಆಗಿದ ತಕ್ಷಣ ನಾನು ಮೀಟಿಂಗ್ ಶುರು ಆಗಿದ ತಕ್ಷಣ ನಾನು ಇದನ್ನು ವೇರ್ ಮಾಡಿ ಲ್ಯಾಪ್ಟಾಪ್ ಮುಂದೆ ಕುತ್ಕೋಬೇಕು. ಇನ್ನು ಆಲ್ಮೋಸ್ಟು ಇದನ್ನೆಲ್ಲ ಸ್ಟಿಕ್ಕಿ ಮಾಡಿ ಆಯಿತು, ಪಿನ್ನಿಂಗ್ ಎಲ್ಲ ಆಗಿದೆ. ಸೊ ಇವಾಗ ಒಂಚೂರು ಬಾಲ್ಸ್ ತಂದಿದ್ದೆಲ್ಲ ಕ್ರಿಸ್ಮಸ್ ಟ್ರೀಗೆ ಹೆಂಗೆಲ್ಲ ಬಾಲ್ಸು ಕ್ರಿಸ್ಮಸ್ ಅಂತ ಅದೆಲ್ಲ ಡೆಕೋರೇಟ್ ಮಾಡ್ತಾರೋ ಸೊ ನಾನು ಅದನ್ನು ಯೂಟಿಲೈಸ್ ಮಾಡಿ ಪಿನ್ನಿಂಗ್ ಮಾಡ್ತಾಯಿದ್ದೀನಿ. ಸೊ ಕೆಲವೊಂದು ಪಿನ್ನಿಂಗ್ ಮಾಡ್ತಾಯಿದ್ದೀನಿ, ಕೆಲವೊಂದು ಗ್ಲೂ ಹಾಕ್ತಾಯಿದ್ದೀನಿ. ಸೊ ನೋಡಿ ಇದು ಗೋಲ್ಡನ್ ಕಲರ್ ಬಾಲ್ಸು. ಸೊ ಅದನ್ನೆಲ್ಲ ಪಿನ್ನಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ಹಿಂಗೆ ಹಾಕ್ಕೊಂಡು ಇದಕ್ಕೆ ತುಂಬ ಫೋಕಸ್ಸಾಗಿ ಮಾಡಬೇಕು ಗೈಸ್. ಆ್ಯಕ್ಚುಲಿ ನೀಟಾಗಿ ಪಿನ್ನಿಂಗ್ ಮಾಡಬೇಕು, ಯಾಕಂದರೆ ಹಾಕೊಳ್ಳುವಾಗ ಚುಚ್ಕೊಂಬಿಟ್ರೆ ಕಷ್ಟ. ಆ್ಯಕ್ಚುಲಿ ಕ್ರಿಸ್ಮಸ್ ಬೆಲ್ಸ್ ಅದೆಲ್ಲ ಇರೋದು ತುಂಬ ಕ್ಯೂಟಾಗಿತ್ತು ಚಿಕ್ಕದು. ಸೊ ನಾನು ಅದನ್ನೆಲ್ಲ ನನ್ನ ಸ್ವೆಟರ್ಗೆ ಪಿನ್ನಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವತ್ತಾದರೂ ಕ್ರಿಸ್ಮಸ್ ಟ್ರೀಗೆ ಡೆಕೋರೇಟ್ ಮಾಡಿದ್ದೀರಾ? ಲೈಕ್ ಈ ಥರ ಏನಾದರೂ ಆಪರ್ಚುನಿಟಿ ಸಿಕ್ಕಿದೆಯಾ? ಸೊ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಎಷ್ಟೊಂದು ಜನ ನೋಡಿರ್ತೀರ ಮಾಲ್ಸಲ್ಲಂತೂ ಕ್ರಿಸ್ಮಸ್ ಟ್ರೀನ ಯಾವ ಥರ ಡೆಕೋರೇಟ್ ಮಾಡಿರ್ತಾರೆ ಅಂದರೆ ಸಖತ್ತಾಗಿ ಮಾಡಿರ್ತಾರೆ. ಸೊ ಇದು ನಾನು ಸ್ವೆಟರಲ್ಲಿ ಕ್ರಿಸ್ಮಸ್ ಟ್ರೀ ಥರ ಮಾಡ್ತಾಯಿದ್ದೀನಿ. ಸೊ ಅದೇ ನಾನು ಯೂನಿಕ್ಕಾಗಿ ನಾನು ಥಿಂಕ್ ಮಾಡ್ಕೊಂಡು ಮಾಡ್ತಿರೋದು. ಆಲ್ಮೋಸ್ಟ್ ರೆಡಿಯಾಗಿದೆ, ನೋಡೋಣ ಇನ್ನು ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ. ಇವಾಗ ಎಲ್ಲ ಕಡೆ ಗ್ಲೂಯಿಂದ ಕೆಲವೊಂದು ಬಾಲ್ಸ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಚಿಕ್ಕ ಬಾಲ್ಸ್ ಇದೆ, ದೊಡ್ಡ ಬಾಲ್ಸ್ ಎಲ್ಲ ತಂದಿದ್ನಲ್ಲ. ಐ ಹೋಪ್ ಸೊ ಎಲ್ಲ ಆಗಿದೆ ಅನ್ಕೋತೀನಿ. ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಇನ್ನೊಂದು ಹಾಕೋಣ. ಫ್ರಂಟ್ ಎಲ್ಲ ಪರ್ಫೆಕ್ಟಾಗಿದೆ. ಸೊ ಬ್ಯಾಕ್ ಸೈಡ್ ಒಂಚೂರು ಕವರ್ ಅಪ್ ಮಾಡೋಣ. ಆ್ಯಕ್ಚುಲಿ ಬ್ಯಾಕ್ ಸೈಡ್ ಏನಿಲ್ಲ, ಸೊ ಒಂಚೂರು ಕವರ್ ಅಪ್ ಮಾಡೋಣ, ಒಂಚೂರು ತಿರುಗಿದ್ರು ಒಂಚೂರು ಇರಲಿ ಅಂತ. ಸೊ ಫೈನಲಿ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ, ಬನ್ನಿ. ಅದ್ಯಾವುದೋ ಚೈನಾ ಪ್ರಾಡಕ್ಟ್ ಅಂತೆ, ಚೈನಾ ಪ್ರಾಡಕ್ಟ್ ಅಂತ ಅದು. ಅದಿನ್ನೊಂದು ಐತೆ, 2-3 ತಂದಿದ್ದೀನಿ. ನೋಡಿದ್ರಲ್ಲ ಹೆಂಗಿದೆ ಅಂತ. ಆ್ಯಕ್ಚುಲಿ ನನ್ನ ಬ್ರದರ್ ಎಲ್ಲ ಸ್ವಲ್ಪ ಲೈಟಿಂಗ್ಸ್ ಎಲ್ಲ
ಹಾಕೋಕ್ಕೆ ಹೆಲ್ಪ್ ಮಾಡ್ದ. ಸೊ ಒಂಚೂರು ಲೈಟಿಂಗ್ಸ್ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂತ. ಸೊ ನೋಡಿ ಗೈಸ್ ಹೆಂಗಿದೆ, ನಿಮಗೆ ಹೆಂಗೆ ಅನಿಸ್ತಾ ಇದೆ ನನ್ನ ನೋಡಿ, ಚೆನ್ನಾಗೈತಾ? ಒಂಥರ ಯೂನಿಕಾಗಿ ಮಾಡಿದ್ದೀನ. ಇವಾಗ ನೀಟಾಗಿ ತೋರಿಸ್ತಾ ಇದ್ದೀನಿ ಹೆಂಗೆಲ್ಲ ನಾನು ಡೆಕೋರೇಟ್ ಮಾಡಿದೆ ಆ ಸ್ವೆಟರ್ನ. ಸೊ ಇದು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮಾಡಿದ್ದೀನಿ. ಹೆಂಗಿದೆ, ಚೆನ್ನಾಗಿದೆಯಾ ನೋಡಿ? ಬಾಲ್ಸು, ಗಿಫ್ಟ್ ಬಾಕ್ಸು ಅದೆಲ್ಲ ಒಂಚೂರು ಸ್ಟಿಕ್ ಮಾಡಿ ಪಿನ್ನಿಂಗ್ ಮಾಡಿ ಫೈನಲ್ ಲುಕ್ ಲೈಟಿಂಗ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ. ಸೊ ಗೈಸ್ ನೋಡಿದ್ರಲ್ಲ ಈ ವ್ಲಾಗ್ ಹೆಂಗಿತ್ತು ಅಂತ ನೋಡಿ, ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ಪ್ರೀ ಕ್ರಿಸ್ಮಸ್ಸು. ಸೊ ನಿಮಗೂ ನಿಮ್ಮ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಈ ಥರ ಸೆಲೆಬ್ರೇಟ್ ಮಾಡಿ, ಒಂಥರ ಚೆನ್ನಾಗಿರುತ್ತೆ ಫ್ಯಾಮಿಲಿ ಟೈಮು. ಇಟ್ ವಿಲ್ ಬಿ ಫನ್ ಫನ್ ಫನ್. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಏನು ಮಾಡಬೇಕು ಗೊತ್ತಲ್ಲ, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್.